ಹಾಯ್ ಗೈಸ್, ವೆಲ್ಕಮ್ ಟು ಕೂಲ್ ಗೈಸ್. ಇವತ್ತೇನಪ್ಪ ಅಂದರೆ ನಾಳೆ ಶಿವರಾತ್ರಿ ಹಬ್ಬ ಅಲ್ಲ. ಸೊ ನಾನು ವಿಸಿಟ್ ಆಗಿದ್ದು ನಮ್ಮ ಮೂದ್ರಳ್ಳಿಯಿಂದ 2 ಕಿಲೋಮೀಟರ್ ಟೆಂಪಲ್ಗೆ. ಅದ್ಯಾವುದು ಅಂತ ಗೊತ್ತಾಗುತ್ತೆ ನೋಡಿ. ಗೈಸ್, ನಾನು ಹೇಳ್ತಿದ್ನಲ್ಲಿ ಇದೇ ಟೆಂಪಲು. ಇದು ಶ್ರೀ ರಾಮೇಶ್ವರ ದೇವಸ್ಥಾನ ಬಾಗೇರಿ ಅಂತ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಅಲ್ಲಿ ಒಂದು ಬಾವಿ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅವ್ರು ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ. ಒಂದು 5 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ವಿಡಿಯೋ ಪ್ಲೇ ಮಾಡ್ತೀನಿ. ಸರಿ, ಸ್ವಲ್ಪ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೇಳ್ತೀನಿ. ಶುರು ಮಾಡ್ಬೋದಾ? ಓಕೆ. ಇದು ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದಂಥ ಶಿವಲಿಂಗ. ಶ್ರೀರಾಮ ರಾವಣನ ಕೊಂದ ಶಾಪ ಪರಿಹಾರ ಮಾಡ್ಕೊಳ್ಳೋಕ್ಕಾಗಿ ಅವನು ಶ್ರೀಲಂಕಾದಿಂದ ಅಯೋಧ್ಯೆಗೆ ಹೋಗೋವರೆಗೂ 1,000 ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಈ ಶಿವಲಿಂಗವು ಒಂದು. ಇದು ಅವ್ರು ಮೊದಲು ರಾಮೇಶ್ವರದಲ್ಲಿ ಮಾಡಿ ಅಲ್ಲಿಂದ ಅವ್ರು ಅಯೋಧ್ಯೆ ಪ್ರಯಾಣ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶಿವಲಿಂಗ ಪ್ರತಿಷ್ಠಾಪನೆ ಮಾಡುವಾಗ ಅವರು ಏನಾಗುತ್ತೆ ಅಂತಂದ್ರೆ ಅವರಿಗೆ ಇಲ್ಲಿ ನೀರಿನ ವ್ಯವಸ್ಥೆಗೆ ಬೇಕಾದಂತ ಇದಕ್ಕಾಗಿ ಅಲ್ಲೇ ಲಕ್ಷ್ಮಣ ಬಾಣ ಹೊಡೆದು ಲಕ್ಷ್ಮಣ ತೀರ್ಥ ಅಂತ ಅದಕ್ಕೆ ಹೆಸರಿಟ್ಟಿದ್ದೀವಿ. ಅವ್ರು ಬಾಣ ಹೊಡೆದು ಅದನ್ನ ಬಾವಿಯಲ್ಲಿ ನೀರಿನ ಅಭಿಷೇಕಕ್ಕಾಗಿ ನೀರನ್ನ ಬೇಕಾಗಿ ಅದನ್ನ ಬಾಣ ಹೊಡೆದು ಬಾವಿ ತೆಗೆದಿದ್ದಾರೆ. ಅದು ಯಾವ ಥರದಲ್ಲೂ ತೆಗೆದ ಬಾವಿ ಥರ ಇಲ್ಲ, ಒಂದು ಬಿಲ್ ಹೇಗಿರುತ್ತೋ ಅದೇ ಥರ ಇದೆ ಬಾವಿ. ಅದು ಶಿವಲಿಂಗ ಪ್ರತಿಷ್ಠಾಪನೆ ರಾಮ ಪ್ರತಿಷ್ಠಾಪನೆ ಲಿಂಗದ ಬಡ್ಡೆ ಆಂಜನೇಯನ ವಿಗ್ರಹ ಇರುತ್ತೆ. ಯಾಕೆಂತಂದ್ರೆ ಅವನು ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡುವಾಗ ಇದು ಕಾಲ ಮೀರಿ ಹೋಯ್ತು ಅಂತ ಅವರು ಮಠದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆಗ ಆಂಜನೇಯನ ಇಷ್ಟು ದೂರದಿಂದ ಲಿಂಗ ತಂದ್ರು ನನಗೆ ಸಾರ್ಥಕವಾಗಲಿಲ್ವ ಅಂತ ಮನಸ್ಸಲ್ಲಿ ಬೇಜಾರಾಗುತ್ತೆ. ಆಗ ರಾಮನೇ ಶ್ರೀರಾಮಚಂದ್ರ ಅವ್ರಿಗೆ ಗೊತ್ತಾಗುತ್ತೆ ಅದು. ಆಗ ಅವ್ರು ಏನು ಮಾಡ್ತಾರೆ, ಈ ಮಠದ ಲಿಂಗನ ನೀನು ಬಾಲದಿಂದ ಕೀಳು, ನಾನು ನಿನ್ನೆ ತಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅವನು ಬಾಲದಲ್ಲಿ ಎಷ್ಟು ಮರಳಿಂಗ ಆದರೂ ಅದು ಮೇಲಕ್ಕೆ ಬರೋಲ್ಲ, ಅದು ಬಾಲ ಸುತ್ತಿ ಹೇಳಿದ್ರು ಬರೋಲ್ಲ. ಆಗ ಅವನು ಆಂಜನೇಯ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊತಾನೆ. ಆಗ ಅವ್ರು ಹೇಳ್ತಾರೆ, ಅವ್ರು ತಂದ ಲಿಂಗನು ಜೊತೆಲೆ ಪ್ರತಿಷ್ಠಾಪನೆ ಮಾಡಿ ನೀನು ನಮ್ಮ ಶಿವಲಿಂಗ ನಾ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನೋ ಅಲ್ಲಿ ನಿಂದೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತೀನಿ. ಶಿವಲಿಂಗ ಪೂಜೆ ಮಾಡೋರು ನಿನ್ನ ಲಿಂಗಕ್ಕೂ ಮೊದಲು ಪೂಜೆ ಮಾಡಿ ಆಮೇಲೆ ಶಿವಲಿಂಗಕ್ಕೆ ಪೂಜೆ ಮಾಡಲಿ ಅಂತ ಹೇಳಿ ಅವನಿಗೆ ವರ ಕೊಡ್ತಾರೆ. ಅದರಿಂದಲೂ ಆ ಥರ ಇಲ್ಲಿ ಶಿವಲಿಂಗದ ಬಡ್ಡೆ ಒಂದು ಆಂಜನೇಯನ ವಿಗ್ರಹ ಇದೆ. ಇದು ತ್ರೇತಾಯುಗದಲ್ಲಿ ಆಗಿದ್ದು ಅಂತ ಹೇಳ್ತಾರೆ. ಯಾವ ಲಿಖಿತ ಶಾಸನಗಳು ಇಲ್ಲಿ ನಮಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ನನಗೆ ಇಲ್ಲಿಗೆ 8ನೇ ತಲೆಮಾರಿನ ಹಿನ್ನೋರು ಇಲ್ಲಿಂದ ಬಂದು ವಲಸೆ ಬಂದು ದೇವಸ್ಥಾನ ಇರೋದ್ರಿಂದ ಇಲ್ಲಿ ಅವರು ನೆಲೆಸಿ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ನನಗೆ ಇಲ್ಲಿಗೆ 8ನೇ ತಲೆ. ಇಲ್ಲಿವರೆಗೂ ಯಾವ ಲಿಖಿತ ಶಾಸನಗಳು ನಮಗೆ ಸಿಕ್ಕಿಲ್ಲ. ಗೈಸ್, ಕೇಳಿಸ್ಕೊಂಡ್ರಲ್ಲ. ಈಗ ದೇವಸ್ಥಾನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ದೇವಸ್ಥಾನದೊಳಗೆ ಹೋಗಿ ಸ್ವಾಮಿಗಳೇ, ಅದು ಲಿಂಗ ಮೊದಲಿಂದನೂ ಹಿಂಗೆ ಇರೋದು ಇಲ್ಲ ಏನಾದ್ರು ಚೇಂಜ್ ಮಾಡಿದ್ದಾರಾ? ಇಲ್ಲ, ಮೊದಲಿಂದ ಲಿಂಗ ಹೀಗೆ ಇರೋದು. ಹೌದಾ? ಯಾವ ಬದಲಾಯಿಸಿಲ್ಲ. ಹಾಂ. ದೇವಸ್ಥಾನ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಇಲ್ಲಿ ಒಳಗಡೆ ಗರ್ಭಾಂಗಣದಲ್ಲಿ ಈಶ್ವರಲಿಂಗ, ಶುಕನಾಸಿ ಅಂತ 2ನೇದು. ಇಲ್ಲಿ ಗಣಪತಿ ಮತ್ತು ಅಷ್ಟಗಣಗಳು, ನಂದಿ, ಗಣಪತಿ, ಅಷ್ಟಗಣಗಳೆಲ್ಲ ಇಲ್ಲಿವೆ. ಇದು ಗರ್ಭಾಂಗಣ, ಶುಕನಾಸಿ, ಪ್ರಾರಾಂಗಣ ಅಂತ ಹೇಳ್ತಾರೆ ಇದಕ್ಕೆ. ಪ್ರಾರಾಂಗಣ ಜನಗಳು ನಿಂತ್ಕೊಂಡು ಮಾಡೋದು, ಇದಕ್ಕೆ ಪ್ರಾರಾಂಗಣ ಅಂತ ಹೇಳ್ತಾರೆ. ವಾಸ್ತು ಪ್ರಕಾರವೇ ಕಟ್ಟಿದ್ದಾರೆ. ಬ್ರೋ, ನೋಡಿದ್ರಲ್ಲ, ಇದು ಈಗ ಅಲ್ಲಿ ನಿಂತಿದ್ದಾರಲ್ಲ ಅವರು, ಅಷ್ಟು ಮಾತ್ರ ಇದ್ದಿದ್ದು ಫಸ್ಟು ಟೆಂಪಲ್ಲು. ಬಟ್ ಈಗ ಸುತ್ತಮುತ್ತ ಎಲ್ಲ ರೀಸೆಂಟಾಗಿ ಕಟ್ಟಿರೋದು. ಏನೊಂದು ಅದೇ ಹೋದ ವರ್ಷ ಬಿಲ್ಡಾಗಿ ಪೈಂಟ್ ಹೊಡಿತಿದ್ರು ನಾನು ಹೋದ ವರ್ಷ ಪೂಜೆಗೆ ಬಂದಾಗ. ಸೊ ಗೈಸ್, ನೀವು ಇಂಥ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್, ಇನ್ನೊಂದೇನೆಂದರೆ ಅಲ್ಲಿ ನಾಳೆ ಮಹಾಮಂಗಳಾರತಿ ಪೂಜೆ ಇದೆ. ಸೊ ಅದ್ರದ್ದು ವೀಡಿಯೋ ಹಾಕ್ತೀನಿ ನಾಳೆ ಕಂಟ. ವೆಯ್ಟ್ ಮಾಡಿ.